ಯುಗಾದಿ ಹಬ್ಬಕ್ಕೆ ಮೊದಲನೇ ಸಾರಿ ಹೋಳಿಗೆ ಮಾಡ್ತಾ ಇದ್ದೀರಾ? ಈ ರೀತಿ ಅಗಲವಾಗಿ, ತೆಳ್ಳಗೆ, ಸಾಫ್ಟಾಗಿ ಹೋಳಿಗೆ ಬರಬೇಕಂದ್ರೆ ಮುಖ್ಯವಾಗಿ ಕಣಕ ಸರಿಗಿರಬೇಕು. ಕಣಕನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ. ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ 1 ಕಪ್ ಗೋಧಿ ಹಿಟ್ಟನ್ನು ತೊಗೋಬೋದು. ಹಾಗೆ ಚಿರೋಟಿ ರವೆ ಕೂಡ ಸ್ವಲ್ಪ ತೊಗೋಬೋದು. ನಾನಿಲ್ಲಿ ಬರೀ ಮೈದಾ ಹಿಟ್ಟಲ್ಲೇ ಕಣಕನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಚಿಟಿಕೆ ಅರಿಶಿನ ಹಾಕ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಸಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಆಗುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆ ನೆನೆಸೋದಕ್ಕಿಡಿ. ಒಂದು 2 ಗಂಟೆ ಇಟ್ಟರೆ ತುಂಬಾ ಒಳ್ಳೆಯದು. ಹಿಟ್ಟು ಚೆನ್ನಾಗಿ ನೆಂದಷ್ಟು ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಅರ್ಧ ಗಂಟೆ ಈಗ ನಾನು ಹಿಟ್ಟನ್ನು ನೆನೆಸಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಿಟ್ಟು. ಒಂದು ವೇಳೆ ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋ ಹಾಗಿದ್ರೆ ಗೋಧಿ ಹಿಟ್ಟಲ್ಲೂ ಕೂಡ ನೀವು ಹೋಳಿಗೆನ ಮಾಡ್ಕೋಬೋದು. ಆದರೆ ಅಪರೂಪಕ್ಕೆ ಒಂದ್ಸಾರಿ ಮೈದಾ ಹಿಟ್ಟನ್ನ ಬಳಸ್ಕೋಬೋದು. ತುಂಬಾನೇ ಚೆನ್ನಾಗಿರುತ್ತೆ ಹೋಳಿಗೆ. ಮೊದಲನೇ ಸಾರಿ ಮಾಡೋರು ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಾ. ಒಂದು ಹೋಳಿಗೆ ತಿನ್ನುವಂಥ ಜಾಗದಲ್ಲಿ 3 ಹೋಳಿಗೆ ತಿಂತಾರೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.